ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಚಿನ್. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ August 1 ಇವತ್ತಿಂದ ಏನು 5 ತಿಂಗಳು ಉಳಿತು. ಸೊ ಟೈಮ್ ಅನ್ನೋದಾಗ ಜಲ್ದಿ ಹೋಗಿಬಿಡ್ತೈತಿ. ಸೊ ನಾವು ಏನೋ ಅಂದ್ಕೊಂಡಿರ್ತೀವಿ, ಏನೋ ಮಾಡ್ಬೇಕಂತ ಅಂದ್ಕೊಂಡಿರ್ತೀವಿ. ಸೊ ಒಂದೊಂದು ಕಡೆ ಆಗಂಗಿಲ್ಲ, ಒಂದೊಂದು ಕಡೆ ಆಗ್ತಾವ. ಸೊ ಇವತ್ತಿಂದ ಫಸ್ಟ್ ಡೈಲಿ ಬ್ಲಾಗಿಂಗ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ, ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ಮುಖ ತಗೊಂಡು ಸ್ವಲ್ಪ ನೋಡೋಣ ಬಿಸಿನೀರು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನ. ಸೊ ಬಿಸಿನೀರು ಕುಡಿಯೋ ಬರ್ರಿ. ಇಲ್ಲದವು ನೋಡೋದನ್ನ. ಸೊ ಇವತ್ತಿಂದ ಡೇ ಅಂತೂ ಒಂದು ಸ್ವಲ್ಪ ಕೆಲಸಗಳು ಭಾಳ ಅದಾವೆ. ಯಾಕಂತಂದ್ರೆ ಸೊ ಹೊಲದಲ್ಲಿರೋ ಕೆಲಸ, ರೈತರ ಕೆಲಸಗಳು ಏನೇನು ಇರ್ತಾವೆ ಅನ್ನೋದು ಇವತ್ತೆಲ್ಲ ತೋರಿಸ್ತಾನೆ ನಿಮಗೆ. ಯಾಕಂತಂದ್ರೆ ಒಂದು ಸ್ವಲ್ಪ ಎಲ್ಲ ಔಷಧ ಬುಡಿದೈತಿ, ಮತ್ತು ಅದೇ ರೀತಿಯಾದಂತಹ ಒಂದು ಸ್ವಲ್ಪ ಗೊಬ್ಬರ ಹೋಗಿದೈತಿ, ಮತ್ತು ಏನೇನು ಅದಾವಲ್ಲ ಕೆಲಸಗಳು ಇವತ್ತಿನ ಡೈಲಿ ಬ್ಲಾಗ್ದಾಗ ಏನೇನಾಗುತ್ತೆ, ಏನೇನು ಮಾಡ್ತೇನೆ ಅಂತೇಳಿ ತೋರಿಸ್ತಾನಂತ ನಿಮ್ಗೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಕಂಟಿನ್ಯೂ ತೋರಿಸ್ತೀನಿ ವಿಡಿಯೋನ. ಸೊ ಬಿಸಿನೀರು ಒಂದು ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಸೊ ಬಿಸಿನೀರು ಕುಡಿಬೇಕಂಥೇಳಿ ತೊಗೊಂಡಿದ್ದೀನಿ. ಸೊ ಬಿಸಿನೀರು ಕುಡಿಯೋತನ ಫ್ರೆಂಡ್ಸ್ ಅವಾಗಲೇ ಹೇಳಿದ್ನಲ್ಲ. ಸೊ ಡೈಲಿ ಲಾಗಿಂಗ್ ಸ್ಟಾರ್ಟ್ ಮಾಡೀನಿ. ಇವತ್ತು ಏನೇನು ಮಾಡ್ತೇನೆ ಅಂತೇಳಿ ಸೊ ನಿಮ್ಗೆ ಹೇಳಿದ್ನಿ. ಈಗ ಅದೇ ಥರನಾಗಿ ಹೊಲಕ್ಕೆ ಏನು ಬಂದನಲ್ಲ, ಸೊ ಔಷಧ ಬಿಡ್ಯಾತನಲ್ಲಿ. ಯಾಕಂತಂದ್ರೆ ಸೊ ಹೊಲದಾಗ ಏನಾಗೈತಪ್ಪ ಅಂತಂದ್ರೆ ರೈತರ ಏನೋ ಒಂದು ಬಿತ್ತಲಿ, ಏನೋ ಮಾಡಲಿ, ಅದಕ್ಕೆ ಬಿತ್ತಿದ ನಂತರ ಅದಕ್ಕೆ ಔಷಧ ಅದು ಇದು ಇದನ್ನೆಲ್ಲ ಕಷ್ಟಪಟ್ಟು ಬೆಳೆಸಿ ಅದೊಂದು ಬೆಳೆ ಸಿಗ್ಬೇಕಂದ್ರೆ ಅಷ್ಟು ಕಷ್ಟನ ಐತಿ. ಸೊ ಈಗ ಇದಕ್ಕೆ ಏನೈತಲ್ಲ ಕೀಡಿ ಆಗತ್ತವ. ಯಾಕಂತಂದ್ರೆ ಇದು ಗೊಂಜಾಳ ಏನು ನಾವು ಬಿತ್ತಿದ್ದು ಅಂತ ಹೇಳಿದ್ನಲ್ಲ ಲಾಸ್ಟ್ ಟೈಮ್. ಸೊ ಅದಕ್ಕೆ ಇಲ್ಲಿ ನೋಡ್ಬೋದು ನೀವು, ಸಣ್ಣದೆಲ್ಲ ಎಲೆ ಎಲ್ಲ ತಿಂದ ಕೀಡಿ ಆಗತ್ತವ. ಇದಕ್ಕೆ ಕೀಡಿ ಆಗತ್ತವ ಅಂತಲೇ ಅದಕ್ಕೆ ಔಷಧ ಬಡಿಬೇಕಾಕೈತಿ. ಇಲ್ಲ ಅಂತಂದ್ರೆ ಏನಾಕೈತಿ, ಗೊಂಜಾಳ ಎಲ್ಲ ನೋಡಿಲ್ಲಿ ಹಿಂಗೆ ತಿಂದವಲ್ಲ, ಸೊ ಹಿಂಗೆಲ್ಲ ಪೂರ ಎಲ್ಲ ತಿಂದು ಹಾಕಿಬಿಡ್ತಾವ. ಅವ್ನು ಗಿಡ ಮೇಲೆ ಎಳಂಗಿಲ್ಲ, ಹಂಗೆ ಆಗಿಬಿಡ್ತೈತಿ. ಅದಕ್ಕೆ ಏನೈತಿಲ್ಲ ಅದಕ್ಕೊಂದು ಸ್ವಲ್ಪ ಕೀಡಿ ಎಲ್ಲ ತಿನ್ನಲ್ದಂಗೆ ಔಷಧನ ಬಡಿಬೇಕಾಕೈತಿ. ಸೊ ಈ ಥರ ಎಲ್ಲ ಔಷಧ ಬಡೋದು ಮಾಡಿದಾಗನ ಒಂದು ಬೆಳೆ ಏನೈತಿಲ್ಲ ಕರೆಕ್ಟಾಗಿ ಕೈಗೆ ಸಿಗ್ತೈತಿ ಒಬ್ಬ ರೈತನಿಗೆ. ಸೊ ಅದ್ರಾಗೂ ಕರೆಕ್ಟಾಗಿ ಬೆಳೆದಿಷ್ಟೆಲ್ಲ ಆದಾಗ ಕರೆಕ್ಟಾಗಿ ರೇಟ್ ಸಿಗಂಗಿಲ್ಲ. ಸೊ ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ಮತ್ತೆ ಏನೋ ಒಂದು ಸರ್ಕಾರ ಆಗಲಿ, ಯಾವುದೋ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಏನೋ ಒಂದು ಮಾಡಿರೂ ಅದು ಹೆಂಗೆ ಆಗಿಬಿಡ್ತೈತಿ, ರೈತರಿಗೆ ಉಪಯೋಗ ಆಗೋಕ್ಕಿಂತ ಅದಕ್ಕೆ ಹೆಚ್ಚಿಗೆ ಆಗಿಬಿಡ್ತೈತಿ. ಗೊಬ್ಬರ ರೇಟ್ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಸೊ ಎಲ್ಲವನ್ನು ಏನೈತಿಲ್ಲ ರೇಟ್ ಹೆಚ್ಚು ಮಾಡಿರ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತಾನೆ, ಬಟ್ ಅವ್ನು ಬೆಳೆದಿದ್ದಕ್ಕೆ ಬೆಳೆಗೆ ರೇಟ್ ಕೊಡತ್ತಂದ್ರೆ ರೇಟ್ ಕೊಡಂಗಿಲ್ಲ. ಸೊ ಹಿಂಗಾಗಿರ್ತೈತಿ ನಮ್ದು ಸರ್ಕಾರಗಳ ಪರಿಸ್ಥಿತಿ. ಯಾವುದೋ ಸರ್ಕಾರ ಬರಲ್ರಿ, ಅದು ಇದೇ ಬರಲಿ ಅಂತ ಏನು ಹೇಳತ್ತಿಲ್ಲ. ಸೊ ಬಟ್ ರೈತರಿಗೆ ಯಾವಾಗ್ಲೂ ಒಂದು ಸ್ವಲ್ಪ ಹಿನ್ನಡೆ ಅನ್ನೋದು ಐತಿ. ಆದ್ರೂ ರೈತ ಏನೈತಲ್ಲ ಬಿಡಂಗಿಲ್ಲ. ತನ್ನ ಕೆಲಸ, ತನ್ನ ಕಾಯಕ ಏನೈತಲ್ಲ ಸೊ ಅದನ್ನು ಪ್ರತಿನಿತ್ಯ ಮಾಡೇ ಮಾಡ್ತಾನೆ. ಅಂದಾಗ ಎಲ್ಲ ಜನರಿಗೂ ತಿನ್ನಕ್ಕೆ ಅನ್ನ ಸಿಗತೈತಿ. ರೈತಕ್ಕೆ ತನಗೆ ಕಷ್ಟ ಆದರೂ ಇದಿಲ್ಲ. ಸೊ ನನ್ನ ಕೆಲಸ, ನನ್ನ ವೃತ್ತಿ ಏನೈತಿಲ್ಲ ಅದನ್ನು ಮಾಡೇ ಮಾಡ್ತಾನೆ ಅಂಥೇಳಿ ಸೊ ಮಾಡ್ತಿರ್ತಾನೆ. ಅದೇ ಇದೇನಾರ ಬೇರೆ ಕಂಪ್ನಿ ಇಲ್ಲಿ ಕಂಪ್ನಿಯಾಗ ಕೆಲಸ ಮಾಡೋರೆಲ್ಲ ಏನು ಮಾಡ್ತಾರೆ, ನನಗೆ ಸಂಬಳ ಕೊಡತ್ತಿಲ್ಲ, ಜಾಸ್ತಿ ಪೇಮೆಂಟ್ ಇಂಕ್ರಿಮೆಂಟ್ ಜಾಸ್ತಿ ಆಗಿಲ್ಲ ಅಂತಂದ್ರೆ ಕೆಲಸ ಬಿಡ್ಬೋದು. ಆದ್ರೆ ಒಬ್ಬ ರೈತ ಏನೈತಿಲ್ಲ ಮಾಡುವಂಥ ಕೆಲಸನ ಸೊ ಬಿಡಂಗಿಲ್ಲ. ಸೊ ಬರ್ರಿ ಇದಿಷ್ಟೀಗ ಸದ್ಯಕ್ಕೆ ಔಷಧ ಬಿಡ್ಯಾತನ. ಮತ್ತಿನ ಏನೇನು ಐತಿ ನಿಮ್ಗೆ ಇವತ್ತಿನ ಕೆಲಸ ಏನು ಮಾಡ್ತೀನಿ ಅಂತೇಳಿ ಸೊ ತೋರಿಸ್ತೀನಂತ. ಸೊ ಇವತ್ತು ಬೆಳಗಿಂದ ಏನೇನು ಮಾಡತ್ತೀನಿ ಅಂತ ಹೇಳಿದ್ನಲ್ಲ. ಸೊ ಬೆಳಗ್ಗೆ ಔಷಧ ಬಿಡಿದಾತು. ಸೊ ಈಗೇನೈತಲ್ಲ ಕಬ್ಬಿಗೆ ಏನೈತೆ ಗೊಬ್ಬರ ಹೋಗ್ಯಾತನ. ಸೊ ಇದು ನೋಡ್ರಿ ಇಲ್ಲಿ ಗೊಬ್ಬರ ಹೋಗಿದ. ಸೊ ರೈತರು ಹೆಂಗತ್ತಂದ್ರೆ ಎಲ್ಲ ಕೆಲಸಗಳ ಒಂದು ಸರಿ ಬಂದು ಅಂತಂದ್ರೆ ಎಲ್ಲ ಕೆಲಸಗಳು ಒಮ್ಮೆ ಆಟೋಮೆಟಿಕ್ ಎಲ್ಲ ಬಂದುಬಿಡ್ತಾವೆ. ಸೊ ಈಗ ಏನೈತಲ್ಲ ಇಲ್ಲಿ ಇದು ಕಬ್ಬಿಗೆ ಗೊಬ್ಬರ ಹೋಗ್ಯಾತು. ಸೊ ಈ ಥರ ಐತಿ ಕಬ್ಬ, ಚಲೋ ಬಂದೈತಿ ಒಟ್ಟ. ಸೊ ಇನ್ನು ಇದಕ್ಕೆ ಅಷ್ಟು ಗೊಬ್ಬರ ಹೋಗೋದ ಇದನ್ನು ಮಾಡಿಬಿಟ್ರೆ ಸೊ ಇನ್ನು ಮಳೆಗಾಲ ಒಂದು ಸ್ವಲ್ಪ ಮಳೆ ಆವಾಗ ಇವಾಗ ಆಗೋದ್ರಿಂದ ಈ ಗೊಬ್ಬರ ಹೋಗೋದು ಅಂತಂದ್ರೆ ಅದಕ್ಕೆ ಬರೋಬ್ಬರ ಇದಾಗಿಬಿಡ್ತೈತಿ. ಸೊ ಅವಾಗ ಅದಕ್ಕೆ ಬೆಳಿಗ್ಗೆ ಏನೇನು ಕೊಡ್ಬೇಕಲ್ಲ ಅದನ್ನ ಕೊಟ್ಟಾಗನ ಚಲೋ ಬೆಳಿತೈತಿ. ಸೊ ಅದೇ ರೀತಿ ಆದಂತಹ ಸೊ ಇವತ್ತಿಂದ ಇವೆರಡು ಕೆಲಸ ಏನು ಅಂದ್ಕೊಂಡಿದ್ನೆಲ್ಲ ಹೇಳಿದ್ನೆಲ್ಲ ನಿಮ್ಗೆ, ಬೆಳಗ್ಗೆನೇ ಇವೆರಡು ಕೆಲಸ ಮಾಡೋದೈತಿ ಇವತ್ತು ಅಂತೇಳಿ. ಸೊ ಅವೆರಡು ಕೆಲಸ ಔಷಧ ಬಿಡಿದಾತು. ಅದೇ ರೀತಿಯಾಗಿ ಇವಾಗ ಕಬ್ಬಿಗೆ ಔಷಧ ಗೊಬ್ಬರ ಹೋಗಿದ್ದು ಏನೈತಿಲ್ಲ ಸೊ ಇದನ್ನು ಆಗೈತಿ. ಇನ್ನೊಂದು ಸ್ವಲ್ಪ ಐತಿ, ಇನ್ನೊಂದು ಅರ್ಧ ಐತಿ. ಅದನ್ನಷ್ಟು ಹೋಗಿದ್ರೆ ಕೆಲಸ ಆಯ್ತಾ. ಸೊ ಮತ್ತೆ ಸಿಗೋಣಂತ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.